ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನ್ಯಾಲ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ವ್ಲಾಗ್ ಹೆಂಗಿರ್ತದ ಏನಿರ್ತದ ಅಂತೇಳಿ ನೋಡೋಣ ಬರ್ರಿ. ನಾನು ಯಾವ್ಯಾವ ಥರ ರೆಸಿಪೀಸ್ ಮಾಡಿದ್ದೀನಿ ಮತ್ತು ನಂದು ಇವತ್ತಿನ ರುಟೀನ್ ಹೇಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ. ಬೆಳಗ್ಗೆ 6:30 ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ರೀ. ಮಳೆ ಫುಲ್ ಸ್ಟಾರ್ಟ್ ಆಗಿಬಿಟ್ಟೈತಿ, ಅದಕ್ಕೆ ಫುಲ್ ಥಂಡಿ ಇತ್ತು, ಹೇಳೋಕ್ಕೆ ಮನಸ್ಸಿರಲಿಲ್ಲ. ಆದರೂ ಅಡುಗೆ ಮಾಡಲೇಬೇಕಲ್ಲ, ಸ್ಕೂಲಿಗೆ ಅದು ಹೋಗ್ತಾರೆ ಹುಡುಗರು. ಅದಕ್ಕೆ ಅಡುಗೆ ಮಾಡಕತ್ತೇಳಿ ಅಡುಗೆಗೆ ಕಡ್ಲೆಬೇಳೆ ಪಲ್ಯ ಮಾಡಕತ್ತಿದ್ದೆ. ಕಡ್ಲೆಬೇಳೆನೇ ನೈಟ್ ಒಂದು ಸ್ವಲ್ಪ ನೆನೆ ಹಾಕಿದ್ದೆ ರೀ. ಬೆಳಿಗ್ಗೆ ಒಂದು ಕುಕ್ಕರ್ನಾಗ ಒಂದು ಸೀಟಿ ಹೊಡ್ಸ್ಕೊಳ್ಳತ್ತಿದ್ನಿ, ಸ್ವಲ್ಪ ಮೆತ್ತಗಾಗ್ತಾವ ಅಂಥೇಳಿ. ಕಾಯಿಪಲ್ಯ ಎಲ್ಲ ಖಾಲಿಯಾಗಿತ್ತು, ಕಾಳುಗಳು ಭಾಳ ಇದ್ದು ರೀ. ಮತ್ತು ಸುಮ್ಮನೆ ಕಾಳು ಇಡೋಣ, ಹುಳ ಅದಾಗ್ತಾವ ಅಂತೇಳಿ ಫಸ್ಟ್ ಚಪಾತಿ ಅದು ಮಾಡಿದಾಗ ಕಾಳು ಪಲ್ಯ ಯೂಸ್ ಮಾಡ್ತೀನಿ, ರೊಟ್ಟಿ ಅದು ಮಾಡಿದಾಗ ಕಾಯಿಪಲ್ಯ ಯೂಸ್ ಮಾಡ್ತೀನಿ. ನಿನ್ನೆ ಇಡ್ಲಿ ಮಾಡಿದ್ದೆ, ಇಡ್ಲಿ ಮಾಡೋಣ ಸ್ವಲ್ಪ ಹಿಟ್ಟು ಉಳ್ದಿತ್ತು ರೀ, ಉಪ್ಪು ಹಾಕ್ಲಾರ್ದೆ ಫ್ರಿಜ್ ಒಳಗೆ ಇಟ್ಟಿದ್ದೆ. ಅದನ್ನೇ ಇವತ್ತು ನಾಷ್ಟಕ್ಕೆ ಹುಡುಗರಿಗೆ ಹಾಕಿ ಕೊಡೋಕೆ ರೆಡಿ ಮಾಡತ್ತಿದ್ದೆ. ನಾಷ್ಟಕ್ಕೆ ಇಬ್ಬರಿಗೆ ಆಗುವಷ್ಟು ಇಡ್ಲಿ ಆದವು ರೀ, ಒಂದು 8 ಇಡ್ಲಿ ಆದವು. ಅವ್ರಿಗೆ ಟಿಫಿನ್ ಕಟ್ಕೊಟ್ವಿ. ನಿನ್ನೆ ನಾನು ಹಿಟ್ಟು ಲೇಟ್ ಮಾಡಿ ನೆನೆ ಹಾಕಿದ್ದೆ, ಅದಕ್ಕೆ ಅಷ್ಟೇನು ಭಾಳ ಬುರುಗ್ ಬಂದಿರಲಿಲ್ಲ, ನಡೀತಿರ್ತಿತ್ತು. ಒಂದು 8 ಮಿನಿಟ್ಸ್ ಬೇಯಕ್ಕಿಟ್ಟೆ ರೀ, ಚಂದ ಬೇಯ್ತಿದ್ದು. ನಿನ್ನೆ ಹಂಗೆ ಸಾಫ್ಟೇ ಆಗಿದ್ದು ಇವತ್ತು. ಈ ಕಡೆ ಚಪಾತಿಗೆ ಅಂಥೇಳಿ ಗೋಧಿ ಹಿಟ್ಟನ್ನು ನಾದ್ಕೊಳಕತ್ತಿದ್ದೆ ರೀ. ಬರೀ ನಾಷ್ಟ ಅಷ್ಟೇ ಮಾಡಿದ್ರೆ ಆಗೋದಿಲ್ಲ ರೀ, ಮಧ್ಯಾಹ್ನ ಊಟನೂ ಟಿಫಿನ್ ಕಟ್ಕೊಂಡು ಹೋಗ್ತಾರೆ, ಊಟಕ್ಕೂ ಮಾಡಬೇಕು. ಅದಕ್ಕೆ ಬೆಳಗ್ಗೆನೇ ಚಪಾತಿ ಮಾಡಕತ್ತಿದ್ದೆ. ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚಂದಗೆ ನಾದಿ ಒಂದು 10 ನಿಮಿಷ ಇಟ್ಬಿಡ್ಬೇಕು ರೀ, ಚಪಾತಿ ಸಾಫ್ಟ್ ಆಗ್ತಾವೆ. ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಿಂತ ಹಿಟ್ಟು ನಾದಕ್ಕೆ ಬರೋಂಗಿಲ್ಲ, ಅದಕ್ಕೆ ನಾನು ಕೆಳಗಡೆ ಕುಂತ ಹಿಟ್ಟು ನಾದ್ತೀನಿ. ಚಪಾತಿ ಹಿಟ್ಟು ಭಾಳ ಜಿಗಿ ಇರ್ತೈತೆ ರೀ, ಅದಕ್ಕೆ ಸಪೋರ್ಟಿಗೆ ಏನಾದರೂ ಬೇಕಾಗ್ತೈತಿ. ಚಲೋ ತಂಗೆ ನಾದ್ಕೋಬೇಕಂದ್ರೆ ಕೆಳಗಡೆ ಕುಂತ ಒಂದು ಮಿನಿಮಮ್ ಒಂದು 5 to 10 ಮಿನಿಟ್ಸ್ ನಾದ್ಕೊಂಡ್ವಿ ಅಂದ್ರೆ ಚಲೋ ತಂಗೆ ಚಪಾತಿ ಹಿಟ್ಟು ನಾದೋದಾಗಿತ್ತು ರೀ. ಇವಾಗ ಪಲ್ಯಕ್ಕಂಥೇಳಿ ಉಳ್ಳಾಗಡ್ಡಿ, ಟೊಮೆಟೊ ಮತ್ತೆಲ್ಲ ಕೊತ್ತಂಬರಿ ಇದೆಲ್ಲ ಕಟ್ ಮಾಡಿ ಇಟ್ಕೊಳಕತ್ತಿದ್ನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಅಡುಗೆನೇ ಮಾಡಕತ್ತಿದ್ದೆ. ಇವತ್ತು ಶುಕ್ರವಾರ ದಿನ ಇದು ಲಾಗಿತ್ತು ರೀ. ಸ್ವಲ್ಪ ಪರ್ಸೆ ಅದೆಲ್ಲ ಒರೆಸ್ಕೊಂಡು ಪೂಜೆ ಅದು ಮಾಡೋದಿತ್ತಲ್ಲ, ಅದಕ್ಕೆ ಆಮೇಲೆ ಎಲ್ಲ ಮಾಡ್ಕೊಂಡು ಅಂಥೇಳಿ ಫಸ್ಟ್ ಅಡುಗೆ ಮುಗಿಸ್ಕೋಬೇಕಂಥೇಳಿ ಸ್ಟಾರ್ಟಿಂಗ್ ಅಡುಗೆನೇ ಇಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಅಡುಗೆ ಮನೆಗೆ ದರ್ಶನ ಕೊಟ್ಟು ಹೋಗ್ತಾರೆ ರೀ. ನಾ ಏನು ಮಾಡತ್ತೀನಿ, ಯಾವ್ದು ಅಡುಗೆ ಮಾಡಾಕತ್ತೀನಿ, ಇವತ್ತು ನಾಷ್ಟ ಯಾವುದು, ಲಂಚ್ಗೆ ಏನು ಕಟ್ತಿ, ಟಿಫಿನ್ಗೆ ಏನು ಕಟ್ತಿ, ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಾರೆ ರೀ. ಯಾವ್ದಾರ ಏನರ ಇಷ್ಟ ಇರ್ಲಿಕ್ಕಂದ್ರೆ ಅದು ಬೇಡ, ಅದ್ರ ಬದಲು ಇದನ್ನು ಕಟ್ಟು ಅಂಥೇಳಿ ಮೊದಲೇ ಎಲ್ಲ ಹೇಳಿ ಹೋಗ್ಬಿಡ್ತಾರೆ ರೀ. ಅದನ್ನೇ ಕಟ್ಟಬೇಕು ಅವ್ರಿಗೆ. ನಾನಿಲ್ಲಿ ಕಡ್ಲೆಬೇಳೆ ಪಲ್ಯ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಒಂದು ಬೊಗಾನಿ ಇಟ್ಟು ಅದ್ರೊಳಗೆ ಸೇಮ್ ರೆಗ್ಯುಲರ್ ಏನೇನು ಹಾಕ್ತೀವಿ ಅದೇ ಹಾಕಿದೆ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಕರಿಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಮಸಾಲೆ ಖಾರ ಹಾಕ್ಕೊಂಡು ಕಡ್ಲೆಬೇಳೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದೆ ರೀ, ಗ್ರೇವಿ ಥರ ಆಗಲಿ ಅಂತೇಳಿ. ಗಟ್ಟಿ ಆಗೋಣ ಒಂದು ಸ್ವಲ್ಪ ತುತ್ತು ಸಿಗ್ತದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಗ್ರೇವಿ ಥರ ಆದಂಗೆ ಆಗ್ತದೆ ಅಂಥೇಳಿ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೆ. ಇದಕ್ಕೆ ಚಪಾತಿ ಜೋಡಿ ಸ್ವಲ್ಪ ಟೇಸ್ಟ್ ಆಗ್ತದೆ ಅಂಥೇಳಿ. ನಿನ್ನೆ ಅವ್ರ ಪಪ್ಪ ಊರಿಗೆ ಹೋಗಿದ್ದರ್ರಿ, ಬರೋವಾಗ ಅವ್ರ ಕಾಕ ಅಂದ ಮನೆ ಅಂಗಡಿ ಐತಿ, ಅಂಗಡಿ ಒಳಗಿಂದ 1-2 ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಬಂದಿದ್ರು. ಅದೇ ಇಬ್ಬರು ನಂದಿದು ನಿಂದಿದು ಅಂಥೇಳಿ ಇವಾಗೆ ಡಿವೈಡ್ ಮಾಡ್ಕೊಂಡು ಇಟ್ಕೊಳಕತ್ತಿದ್ದರ್ರಿ. ಇವಾಗ ತಮ್ದು ಯಾವುದೈತೆ ಅದನ್ನ ಇಟ್ಬಿಡ್ತಾರೆ. ಬಂದ ತಕ್ಷಣ ಅವ್ರು ತಿಂದ್ಬಿಡ್ತಾರೆ ರೀ ಅವ್ರು. ಈ ಕಡೆ ನಮ್ಮದು ಕಡ್ಲೆಬೇಳೆ ಪಲ್ಯ ರೆಡಿ ಆಯ್ತು ರೀ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಂಡೆ, ಮೇಲೆ ಮುಚ್ಚಿಟ್ಕೊಂಡ್ಬಿಟ್ಟೆ. ನಮ್ದು ಇವಾಗ ಪಲ್ಯ ರೆಡಿ ಆಯ್ತು ರೀ. ಆಮೇಲೆ ಇಡ್ಲಿ ಸಲುವಾಗಿ ಇಲ್ಲಿ ಚಟ್ನಿ ರೆಡಿ ಮಾಡಕ್ಕೊಳಕತ್ತಿದ್ದೆ ರೀ. ಕೊಬ್ಬರಿ ಚಟ್ನಿ ಮಾಡಕತ್ತಿದ್ದೆ. ಈ ಕಡೆ ಇವ್ರದ್ದೇನೋ ಗದ್ದಲ ನಡೆದಿತ್ತು ರೀ. ಪ್ರಥಮೇಶ್ ಏನೋ ಅವ್ರ ತಂಗಿಗೇನೋ ಬೈಯಾಕತ್ತಿದ್ದಂತ, ಅದಕ್ಕೆ ಅವ್ರ ಪಾಪ ನಡೀನಿ ಹೊರಗಂತೇಳಿ ಹೊರಗೆ ಯಾಕೆ ಮಾಡಾಕತ್ತಿದ್ದರು ರೀ. ಬೆಳಿಗ್ಗೆ ಎದ್ರಂದ್ರೆ ಸ್ಟಾರ್ಟ್ ಆಗ್ತೈತಿ, ನಾ ಫಸ್ಟ್ ಹೋಗ್ತೀನಿ, ನೀ ಫಸ್ಟ್ ಹೋಗ್ತೀನಿ, ನಾ ಫಸ್ಟ್ ಬಾತ್ರೂಮ್ಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊತೀನಿ ಅಂತಾವ, ಇವ ಹೋಗ್ತೀನಿ ಅಂತೀವ. ಇಬ್ಬರು ಜಗಳ ತೆಗಿತಿರ್ತಾರೆ. ಅವರಿಬ್ಬರು ನಡುವೆ ಪಾಪ ಸಿಕ್ಕೊಂಡು ಯಾರೋ ಒಬ್ರು ಫಾಸ್ಟ್ ಮಾಡಿ ಬರ್ರಿ ಅಂಥೇಳಿ ಅವ್ರದ್ದು ಗದ್ದ ನಡೆದಿರ್ತೈತೆ ರೀ. ಹಾಗೆ ನಿನ್ನೆ ನಮ್ಮ ಹಸ್ಬೆಂಡ ಊರಿಗೆ ಹೋಗಿದ್ದಿರಿ, ಅದಕ್ಕೆ ಫುಲ್ ಇನ್ನೂ ನಿದ್ದೆಗೇನಾಗಿ ಇದ್ರು ಅವ್ರು. ಬೆಳಿಗ್ಗೆ 7 ತಾಸು ಜರ್ನಿ ಮತ್ತು ನೈಟ್ 7 ತಾಸು ಜರ್ನಿ, ಟೋಟಲ್ 14 ತಾಸು ಜರ್ನಿ ಒಂದೇ ದಿನ ಮಾಡಿಬಿಟ್ಟಾರೆ ಇವತ್ತು. ನಿನ್ನೆ ಊರಿಗೆ ಹೋಗಿದ್ರು. ಕೊಬ್ಬರಿ ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ರೀ. ಇವಾಗೆ ಮಿಕ್ಸಿಗೆ ಹಾಕೋದಿಲ್ಲ, ಆಮೇಲೆ ಮಿಕ್ಸಿಗೆ ಹಾಕ್ತೀನಿ. ಇವಾಗ ಹಾಕಿದ್ರೆ ಅದು ಮಧ್ಯಾಹ್ನ ಲೇಟ್ ಮಾಡಿ ನಾಷ್ಟ ಮಾಡ್ತಾರಲ್ಲ, ಅದು ಒಂಥರ
ಕೊಬ್ಬರಿ ಚಟ್ನಿ ಒಂಥರ ಆಗ್ಬಿಡ್ತೈತಿ. ಅದಕ್ಕೆ ಆಮೇಲೆ ಹಾಕೋತೀನಿ ಮಿಕ್ಸರ್ಗೆ. ನಾಷ್ಟಕ್ಕೂ ರೆಡಿ ಆಯ್ತು ರೀ, ಮತ್ತು ಪಲ್ಯನೂ ರೆಡಿ ಆಯಿತು. ಅದಕ್ಕೆ ಇವಾಗ ಚಪಾತಿ ಮಾಡ್ಕೊಳಕತ್ತಿದ್ನಿ. ಚಪಾತಿ ಹಿಟ್ಟು ಮಿನಿಮಮ್ ಒಂದು 20 ಮಿನಿಟ್ಸ್ ನೆಂದದ್ರಿ, ಚಲೋ ಆಗಿತ್ತು. ಇವಾಗ ಚಪಾತಿ ಮಾಡ್ಕೊಳತ್ತೀನಿ. ತೆವಿ ಬಿಸಿಯಾಗಿತ್ತು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳಕತ್ತಿದ್ದೆ. ಎಣ್ಣೆ ಹಚ್ಕೊಳಕ್ಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದರಲ್ಲೇ ಎಣ್ಣೆ ಹಚ್ತೀನಿ ರೀ. ನಾನು ಅದೊಂದು ರೂಢಿ ಆಗಿಬಿಟ್ಟೈತೆ ನನಗೆ ಯಾವಾಗಲೂ. ಇಲ್ಲಿ ಆದ್ರೂ ಹಂಗೆ ಸ್ಟಾರ್ಟ್ ಆಗಿರ್ತಾವೆ. ಒಂದು 4 ಬಿಲ್ಡಿಂಗ್ 4 ಕ್ಲಾಸಸ್ ತಗೊಂಡು ಇನ್ನೊಂದು 2 ವರ್ಷ ಇದ್ರಂಗೆ ಆಗ್ತೈತಿ. ಸೆಪ್ಟೆಂಬರ್ಗೆ ನಮ್ದು ಮಗಂದು ಬರ್ತ್ಡೇ ಐತ್ರಿ. ಅದಕ್ಕೆ ಇವಾಗಿನ ಹಿಡ್ಕೊಂಡೇ ಡೇಟ್ ಕೌಂಟ್ ಮಾಡ್ಕೋತ ಹೊಂಟಾನ್ರಿ. ಇನ್ನೂ ಒಂದು ತಿಂಗಳೈತಿ ನಂದು. ಇಷ್ಟು ದಿನ ಉಳಿತು ಬರ್ತಡೇಕ್ಕೆ ನೀವು ಹಂಗೆ ಮಾಡಬೇಕು ನೋಡಿ, ಹಿಂಗೆ ಮಾಡಬೇಕು ನೋಡಿ ಅಂಥೇಳಿ ಇವಾಗಲೇ ಎಲ್ಲ ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡನ್ರಿ. ಅದನ್ನೇ ಹೇಳಕತ್ತಿದ್ದಾರೆ ಅವನು. ಅವ್ರ ಜೋಡಿ ಮಾತಾಡ್ಕೋತ ಹಾಗೆ ನಾನು ಇಲ್ಲಿ ಚಪಾತಿ ಇದೆಲ್ಲ ಮಾಡ್ಕೊಂಡೆ ರೀ. ಒಂದು 3-4 ಚಪಾತಿ ಮಾಡಿಕೊಂಡೆ. ಇವಾಗ ಅದು ಮಿಕ್ಸರ್ಗೆ ಹಾಕೊಳಕತ್ತೀನಿ ಚಟ್ನಿನ. ಯಾವಾಗಲೇ ಹಾಕ್ಕೊಂಡಿರಲಿಲ್ಲ, ಇವಾಗ ಮಿಕ್ಸರ್ಗೆ ಹಾಕ್ಕೊಂಡೆ. ಟೈಮ್ ಭಾಳ ಆಗಿತ್ತು ರೀ ಸ್ಕೂಲ್ಗೆ ಹೋಗೋದು. ಅದಕ್ಕೆ ಬೆಳಿಗ್ಗೆ ತಕ್ಷಣ ಹಾಲು ಕುಡಿಲಿ ಅಂತೇಳಿ ಹಾಲೇ ಹಾಕಿ ಕೊಡಾಕತ್ತಿದ್ದೆ ಇಬ್ರಿಗೂ. ಹಾಲೊಳಗೆ ಸ್ವಲ್ಪ ಬೆಲ್ಲ ಹಾಕಿ ಕುಡಿಯಾಕೆ ಕೊಟ್ಟಿದ್ದೆ ರೀ ಅವರಿಗೆ. ನಮ್ಮ ಶ್ರಾವಣಿ ಖಾರ ಅಂದ್ರೆ ಬರೋದಿಲ್ಲ ರೀ, ಬರೀ ಸ್ವೀಟ್ ತಿಂತೀನಿ ಅಂತಿರ್ತಾಳೆ, ಬರೀ ಸ್ವೀಟ್ ಬಿಡ್ತಾಳೆ. ಇಬ್ಬರಿಗೂ ಟಿಫಿನ್ ಬಾಕ್ಸ್ ಕಟ್ಕೊಟ್ಟು ಇವಾಗ ಸ್ಕೂಲ್ಗೆ ಹೋಗಿ ಬಿಟ್ಟು ಬರ್ತೇನೆ ರೀ. ಸ್ಕೂಲ್ ಬಸ್ ಬರ್ತದ್ರಿ, ಬಸ್ಸಿಗೆ ಹೋಗಿ ಬಿಟ್ಟು ಬರ್ತೇನೆ. ಈಗ ಎಲ್ಲ ಟಿಫಿನ್ ಕಟ್ಕೊಟ್ಟಿನಿ. ಪಾಪ ಶ್ರಾವಣಿಗೆ ಚಟ್ನಿ ಹಾಕೋದೇ ಮರ್ತ್ಬಿಟ್ಟೇನೆ ರೀ. ಗದ್ದಲ್ದಾಗ ಚಟ್ನಿ ಒಂದು ಇಲ್ಲೇ ಉಳಿದ್ಬಿಟ್ಟಿತ್ತು. ಆಮೇಲೆ ನೋಡಿದೆ ಬಂದ ತಕ್ಷಣ. ಆಯ್ತು. ನೀರು ಕುಡಿಯವು, ಕುತ್ತು ಕುಡಿ. ಮನೆಯೊಳಗೆ ಸ್ವಲ್ಪ ಅನ್ನ ಉಳ್ದಿತ್ತು ರೀ. ಹಾಗೆ ತಿನ್ನಕ್ಕೂ ಮನ್ಸು ಬರಲಿಲ್ಲ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮಸಾಲೆ ಖಾರ ತೊಗೊಂಡು ರೈಸ್ ಮಾಡಾಕತ್ತೀನಿ. ಬರ್ರಿ ಹೆಂಗಂತ ನೋಡೋಣ. ಮೊದಲಿಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೀನಿ ರೀ, ಮತ್ತು ಮಸಾಲೆ ಖಾರ ತೊಗೊಂಡೇನಿ. ಮಸಾಲೆ ಖಾರ ಅಂದ್ರೆ ಎಲ್ಲ ಮಸಾಲೆನೂ ಮಿಕ್ಸ್ ಇರ್ತೈತಿ. ನನ್ನ ಟೇಸ್ಟ್ ಸೂಪರ್ ಬರ್ತೈತಿ. ಅದಕ್ಕೆ ಮೊನ್ನೆ ಬೆಳ್ಳುಳ್ಳಿ ಮತ್ತು ಮಸಾಲೆ ಖಾರ ತೊಗೊಂಡೇನಿ. ಈ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣಗೆ ಕುಟ್ಕೋತೇನೆ ರೀ. ಮೊದಲು ಬೆಳ್ಳುಳ್ಳಿ ಕುಟ್ಕೋದಾಯ್ತು ರೀ. ಇವಾಗ ಒಗ್ಗರಣೆ ಕುಟ್ಕೊಂಡು ಬರ್ರಿ. ಒಗ್ಗರಣೆಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾವಿ ಕಾಯಕ್ಕಿಟ್ಟೀನಿ ರೀ. ಇವಾಗ ಎಣ್ಣೆ ಅದು ಹಾಕೋತೀನಿ ಬರ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಈಗ ನೋಡ್ರಿ ಎಣ್ಣೆ ಕಾದದ. ಮತ್ತು ಜೀರಿಗೆ ಮತ್ತು ಸಾಸಿವೆ ಹಾಕೋತೀನಿ. ಬೆಳ್ಳುಳ್ಳಿ ಹಾಕೋತೀನಿ ರೀ. ಮನೆಯೊಳಗೆ ಸ್ವಲ್ಪ ಕಾರ್ನ್ ಇದ್ದವ್ರಿ, ಇವು ಕಾರ್ನ್ ಹಾಕೋತೀನಿ. ಇವು ನೋಡೋ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ, ಒಂದು ಸ್ವಲ್ಪ ಫ್ರೈ ಆಗೋತನ. ನೋಡಿರಿ ನಮ್ಮ ಕಾರ್ನ್ ಎಲ್ಲ ಫ್ರೈ ಆಗಿದಾವ. ಇವಾಗ ಮಸಾಲೆ ಖಾರ ಹಾಕೋತೀನಿ. ಗ್ಯಾಸ ಲೋ ಫ್ಲೇಮ್ ಇಟ್ಕೋಬೇಕ್ರಿ. ಇವಾಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಅನ್ನ ಮಿಕ್ಸ್ ಮಾಡ್ಕೋತೀನಿ. ಇವಾಗ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಬೆಳ್ಳುಳ್ಳಿ ಮಸಾಲೆ ಖಾರ ಹಾಕಿ ಮಿಕ್ಸ್ ಮಾಡಿರೋ ಅನ್ನ, ಒಗ್ಗರಣೆ ಅನ್ನ ಮಸ್ತ್ ರೆಡಿ ಆಗೈತಿ. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ನೋಡ್ರಿ ನಾನೊಂದು ಪ್ಲೇಟ್ ಒಳಗೆ ಹಾಕೊಳಕತ್ತೀನಿ. ಬಿಸಿ ಬಿಸಿ ಅನ್ನ ರೆಡಿ ಆಗೈತಿ. ಮಸ್ತ್ ಸ್ಮೆಲ್ ಬರಾಕತ್ತೈತಿ. ಅಡುಗೆ ಅದೆಲ್ಲ ಮಾಡೋದಾಯ್ತು. ಕಿಚನ್ ಕಟ್ಟಿ ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆನೆಲ್ಲ ತೊಳ್ಕೊಂಡು ಇಟ್ಕೊಂಡೆ. ಇವಾಗ ಹೊರಗಡೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳಕತ್ತಿದ್ದೆ. ಸೋಫಾದ ಕವರ್ ಅದೆಲ್ಲ ತೆಗೆದು ಸೋಫಾ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಸೋಫಾ ನೋಡ್ರಿ, ಇದು ನಡು ಪಳಿ ಗ್ಯಾಪ್ ಇರ್ತಲ್ಲ ಹಂಗಿತ್ತು. ನಾವು ಇದನ್ನು ಮ್ಯಾಲೊಂದು ಪ್ಲೈವುಡ್ಗೆ ಹಾಕ್ಸ್ಕೊಂಡು ಅದ್ರನ್ನ ಫುಲ್ ಗ್ಯಾಪ್ ಎಲ್ಲ ತುಂಬಿಸ್ಕೊಂಡಿವ್ರಿ. ಯಾಕಂದ್ರೆ ಅದು ಈ ಸೋಫಾಗಳು ಕೂಡ ಅದು
ಪಳಗಿದ್ದಲ್ಲೆಲ್ಲ ಗಟ್ಟಿಯಾಗಿ ಕೆಳಗಡೆ ಗ್ಯಾಪ್ ಇದ್ದಲ್ಲೆಲ್ಲ ಲೈನ್ ಬಿದ್ದು ಬಿದ್ದು ಹಾಳಾಗಿದ್ದು ಫಸ್ಟ್ನೇದು ಎಲ್ಲ ಹಾಗೆ ಹಾಳಾಗಿದ್ದು. ಅದಕ್ಕೆ ಈ ಸಲ ಹಂಗೆ ಮಾಡೋದು ಬೇಡ ಅಂತೇಳಿ ಮ್ಯಾಲೊಂದು ಪ್ಲೈವುಡ್ ಹೊಡೆಸ್ಕೊಂಡೇವ್ರಿ. ಇದರಿಂದ ಸೋಫಾದ್ದು ಇದನ್ನು ಸ್ಪಾಂಜ್ ಹಾಳಾಗಿಲ್ಲ ರೀ, ಚಲೋ ಉಳ್ದಾವ. ನಿಮ್ಮೂ ಹಿಂಗೆ ಸೋಫಾ ಇದ್ದಂದ್ರೆ ಇದು ಹಿಂಗೆ ಮಾಡ್ಕೊರಿ, ಚಲೋ ಉಳಿತಾ ಸೋಫಾ ಸ್ಪಾಂಜ್ ಎಲ್ಲ. ಈಗ ಕಸ ಅದೆಲ್ಲ ಹುಡ್ಕೊಂಡು ಪರ್ಸಿ ಅದು ಒರೆಸ್ಕೋಬೇಕಿತ್ತು. ಪರ್ಸಿ ಕಸ ಹುಡ್ಕೊಳಕತ್ತಿದ್ನಿ. ಆಮೇಲೆ ಎಲ್ಲ ಕೊಯ್ಲಿನೂ ಪರ್ಸಿ ಒರೆಸ್ಕೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪರ್ಸಿ ಅದೆಲ್ಲ ಒರೆಸ್ಕೊಂಡೆ ಇವತ್ತು. ಒಳಗಡೆ ಎಲ್ಲ ಒರೆಸ್ಕೊಳ್ಳೋದಾಯ್ತು. ಹೊರಗಡೆ ಕಾರಿಡಾರ್ದು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ದೆ. ಮಳೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊಲಸಾಗಿರ್ತೈತಿ, ಡೈಲಿ ಕ್ಲೀನ್ ಮಾಡಬೇಕು ಮಳೆ ಇರೋದ್ರಿಂದ. ಅದಕ್ಕೆ ಅಲ್ಲಿನೂ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಕ್ಲೀನ್ ಮಾಡಿಕೊಂಡು ಕೆಳಗಡೆ ಹೂವು ಆಗಿದ್ದು ರೀ, ಕೆಳಗೆ ಹೂವು ಹರ್ಕೊಂಬರಕ್ಕೆ ಹೋಗಿದ್ದೆ. ಹೂವು ಹರ್ಕೊಂಡು ಬಂದು ಸ್ವಲ್ಪ ಪೂಜೆ ಅದು ಮಾಡೋದಿತ್ತು ಇವತ್ತು. ಪೂಜೆ ಮಾಡಿಕೊಂಡೆ. ಪೂಜೆ ಅದೆಲ್ಲ ಆಯ್ತು ರೀ. ಇವಾಗ ನಾಷ್ಟ ಮಾಡಾಕತ್ತಿದ್ನಿ, ಬಿಸಿ ಬಿಸಿ ನಾಷ್ಟ. ಅವತ್ತು ರೈಸ್ ಮಾಡ್ಕೊಂಡಿದ್ದೆ. ಒಂದೇ ಒಂದು ಬೇಜಾರು ಏನಾಯ್ತಂದ್ರೆ ಎಲ್ಲರೂ ಹೋಗಾದ್ಮೇಲೆ ಮಾಡಿಕೊಂಡೆ. ಎಲ್ಲರೂ ಇದ್ರಂತ ಪಾಪ ಅವರು ತಿಂತಿದ್ರೆ. ಈ ರೈಸ್ ಅಂದ್ರೆ ನಮ್ಮ ಪ್ರಥಮ್ಗೆ ನಮ್ಮ ಶ್ರಾವಣಿಗೆ ಅದು ಭಾಳ ಇಷ್ಟ. ಅವ್ರು ಹೋಗೋಣ ಮಾಡಿದೆ, ಅದೇ ಒಂದು ಬೇಜಾರಾಯ್ತು. ಇಲ್ಲ ಅವ್ರಿಗೆ ನಾಳೆ ಮಾಡಿ ಕೊಡ್ತೀನಿ ರೀ ಇದೇ ಥರ ಸೇಮ್. ಚಲೋ ಆಗಿತ್ತು, ನನಗೂ ಭಾಳ ಇಷ್ಟ ಆಯ್ತು. ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡಿ ನೋಡಿರಿ. ಇದು ನಮ್ಮ ಮಧ್ಯಾಹ್ನದ ಊಟ. ಕಡ್ಲಿಬೇಳೆ ಪಲ್ಯ ಮಾಡೀನಿ. ಇದು ರೈಸ್ ಉಳಿದಿತ್ತು. ರೈಸ್ನ ಒಗ್ಗರಣೆ ಕೊಟ್ಟಿದ್ದೀನಿ, ಬೆಳ್ಳುಳ್ಳಿ ಮತ್ತು ಮಸಾಲೆ ಖಾರ ಹಾಕಿ. ನೀವು ರೆಸಿಪಿ ನೋಡಿದ್ದೀರಿ. ಸೌತೆಕಾಯಿ ಇದು ಮನೆಯಲ್ಲೇ ಮಾಡಿರೋ ಉಪ್ಪಿನಕಾಯಿ ರೀ, ಮಾವಿನಕಾಯಿ ಉಪ್ಪಿನಕಾಯಿ. ಡ್ರೈ ಮಾಡಿದ್ದೇವೆ ಭಾಳ ದಿನ ಉಳಿಲಿ ಅಂಥೇಳಿ. ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ. ನಮ್ಮದೊಂದು ಫುಲ್ ಮಧ್ಯಾಹ್ನದ ಊಟ ರೆಡಿ ಆಗೈತೆ ನೋಡಿರಿ.